ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನೀವೇನಾದ್ರೂ ಒಂದು ಫ್ರೀ ಆಗಿ ಒಂದು ವೆಬ್ಸೈಟ್ ನೋಡ್ತಾ ಇದ್ರೆ ಒಂದು ವೆಬ್ಸೈಟ್ ಅನ್ನು ಯಾವ ರೀತಿ ಸೆಟಪ್ ಮಾಡಬಹುದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್, ನೀವೇನಾದ್ರೂ ಒಂದು ಚಾನಲ್ ಮೀಡಿಯಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಡ್ಸಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಅಂತ ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ಮೊದಲು ಏನಂತ ಹೇಳಿದ್ರೆ, ನೀವು ಜಸ್ಟ್ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಒಂದು ಆಪ್ ನ ಒಂದು ಇನ್ಫಾರ್ಮೇಶನ್ ನಮಗೆ ಜಸ್ಟ್ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ತೋರಿಸ್ತಾ ಇದ್ದೀನಿ. ನಿಮಗೆ ಆ ಮುಖಾಂತರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ವೆರಿ ಈಸಿಯಾಗಿ ನಿಮಗೆ ಒಂದು ವೆಬ್ಸೈಟ್ ಅನ್ನು ಹೋಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ನಿಮಗೆ ಎಲ್ಲ ಒಂದು ಆಪ್ಷನ್ಸ್ ಆ ಒಂದು ಆಪ್ ಅಲ್ಲಿ ಸಿಗುತ್ತೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಆಪ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಆಪ್ ಬಂದ್ಬಿಟ್ಟು ಸ್ಮಾರ್ಟ್ ಬಿಸ್ ಅಂತ ಹೇಳ್ಬಿಟ್ಟು ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಗಮನಿಸ್ತಾ ಇರ್ಬೋದು, ಕ್ರಿಯೇಟ್ ಯುವರ್ ಓನ್ ವೆಬ್ಸೈಟ್ ಅಂತ ಹೇಳ್ಬಿಟ್ಟು ಜಸ್ಟ್ ವೆಬ್ಸೈಟ್ ಮಾತ್ರ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ, ಕಸ್ಟಮರ್ಸ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನೀವು ಏನಾದ್ರು ಆ ಒಂದು ಲಿಂಕ್ ಅನ್ನು ಬೇರೆ ಕಡೆ ಶೇರ್ ಮಾಡೋ ಮುಖಾಂತರ ಆ ಒಂದು ವೆಬ್ಸೈಟ್ ಅನ್ನು ನಿಮಗೆ ಶೇರ್ ಮಾಡೋ ಮುಖಾಂತರ ನಿಮಗೆ ಕಸ್ಟಮರ್ಸ್ ಅನ್ನು ಸಿಗ್ಬಹುದು. ಇಲ್ಲೊಂದು ಆಪ್ಷನ್ ಇದೆ, ಮ್ಯಾನೇಜ್ ಪೇಮೆಂಟ್ ಅಂತ ಹೇಳ್ಬಿಟ್ಟು. ನಿಮಗೆ ಇಲ್ಲಿ ಪೇಮೆಂಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಆನ್ಲೈನ್ ಪೇಮೆಂಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ. ಸೊ ಆನ್ಲೈನ್ ಪೇಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಆಪ್ ರೇಸರ್ ಪೇ ಒಂದಿಗೆ ಟೈ ಅಪ್ ಆಗಿರುತ್ತೆ. ನಿಮಗೆ ಎರಡು ಆಪ್ಷನ್ ಕೊಟ್ಟಿದೆ, ಒಂದು ರೇಸರ್ ಪೇ ಆಪ್ಷನ್, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ. ಕ್ಯಾಶ್ ಆನ್ ಡೆಲಿವರಿ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ ಕಸ್ಟಮರ್ ಇಂದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿರೋ ಅಂತ ಹೇಳಿದ್ರೆ, ವೆಬ್ಸೈಟ್ ಅಪಿಯರೆನ್ಸ್ ಅಂತ ಹೇಳ್ಬಿಟ್ಟು. ಸೊ ವೆಬ್ಸೈಟ್ ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡಬಹುದು, ಯಾವ ರೀತಿ ಆ ಒಂದು ವೆಬ್ಸೈಟ್ ಗೆ ನೀವು ಡಿಸೈನ್ ಮಾಡಬಹುದು, ಎಲ್ಲ ಆಪ್ಷನ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ನಾನು ನಿಮಗೆ ಜಸ್ಟ್ ಇಲ್ಲಿ ಬ್ರೀಫ್ ಆಗಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಸ್ಟ್ ಒಂದೊಂದಾಗಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಬ್ರೀಫ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಈಸಿಯಾಗಿ, ಫಾರ್ ಎಕ್ಸಾಂಪಲ್ ಈ ಒಂದು ಆಪ್ಷನ್ಸ್ ಅಲ್ಲಿ ಎಲ್ಲವನ್ನು ಏನ್ ಮಾಡ್ತಾರೆ ಹೇಳಿಕೊಟ್ಟಿರ್ತಾರೆ, ಈ ರೀತಿ ಮಾಡ್ಕೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಕೂಪನ್ಸ್. ನೀವೇನಾದ್ರೂ ಒಂದು ವೆಬ್ಸೈಟ್ ಗೆ ಕೂಪನ್ಸ್ ಕೊಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ 25% ಆಫ್, ಅದೇ ರೀತಿ ಆಫ್ ಕೊಡ್ತಾ ಇದ್ರೆ ಈ ಒಂದು ಆಪ್ಷನ್ ನಿಮಗೆ ಆಡ್ ಮಾಡಬಹುದಾಗಿದೆ. ನೆಕ್ಸ್ಟ್ ಬಂದು ಸ್ಟೋರ್ ಪಾಲಿಸೀಸ್, ಯಾವ ರೀತಿ ಸ್ಟೋರ್ ಪಾಲಿಸಿ ಕೊಟ್ಟಿದ್ದಾರೆ. ಸೊ ನಿಮಗೆ ಅಲ್ಲಿ ಎಡಿಟ್ ಕೂಡ ಮಾಡಲಿಬಹುದು, ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರ್ ಟೈಮಿಂಗ್ಸ್ ಆಗಿರುತ್ತೆ, ಸ್ಟೋರ್ ಟೈಮಿಂಗ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಡೆಲಿವರಿ ಸೆಟ್ಟಿಂಗ್ಸ್. ಸೊ ನೀವು ಆಲ್ ಓವರ್ ಇಂಡಿಯಾ ಮಾಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ಒಂದು ಏರಿಯಾ ರೇಡಿಯಸ್ ಇಟ್ಕೊಂಡ್ ಮಾಡ್ತೀರಾ, ಎಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಟ್ರಸ್ಟ್ ಬ್ಯಾಡ್ಜ್ ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ಗೆ ಒಂದು ಟ್ರಸ್ಟ್ ಬರ್ಲಿಕ್ಕೋಸ್ಕರ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಐಟಮ್ ಬಂದ್ಬಿಟ್ಟು ಇಂಡಿಯನ್ ಆಗಿದ್ರೆ ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ಬಿಟ್ಟು, ಮೇಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಮೇಡ್ ಇನ್ ಇಂಡಿಯಾ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬೈ ಬ್ಯಾಕ್ ಗ್ಯಾರಂಟಿ. ಫಾರ್ ಎಕ್ಸಾಂಪಲ್ ಒಂದು ಐಟಮ್ಸ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಇನ್ನೊಮ್ಮೆ ಆ ಒಂದು ಐಟಮ್ಸ್ ಪರ್ಚೇಸ್ ಮಾಡುವಂತ ಒಂದು ಕ್ವಾಲಿಟಿ ಆ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೈ ಬ್ಯಾಕ್ ಗ್ಯಾರಂಟಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ಲಿ ಡೆಲಿವರಿ ಅಂತ ಹೇಳಿ, ಆನ್ ಟೈಮು ಡೆಲಿವರಿ ಅಂತ ಹೇಳಿ ನಿಮಗೆ ಒಂದು ಟ್ರಸ್ಟ್ ಬ್ಯಾಡ್ಜ್ ನಿಮ್ಮ ಒಂದು ಐಟಮ್ಸ್ ಮೇಲೆ ಏನ್ ಮಾಡ್ತಾರೆ ಅವರು ಆಡ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಲಿಂಕ್ ಸೋಷಿಯಲ್ ಮೀಡಿಯಾ. ನಿಮ್ಮ ಹತ್ರ ಏನಾದ್ರು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದ್ರೆ, ಟ್ವಿಟರ್ ಇದೆ, ಯೂಟ್ಯೂಬ್ ಇದ್ರೆ ನಿಮ್ಗೆ ಏನ್ ಮಾಡ್ಬೋದು, ಈ ಒಂದು ಆಪ್ ಆಕ್ಚುಲಿ ಸೈಟ್ ಅನ್ನು ಏನ್ ಮಾಡುತ್ತೆ, ರೆಡಿ ಮಾಡುತ್ತೆ. ಆ ಒಂದು ಸೈಟ್ ನಿಮಗೆ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾಗೆ ಕನೆಕ್ಟ್ ಮಾಡ್ಲಿಕ್ಕೆ ಕೂಡ ನಿಮ್ಮ ಒಂದು ಲಿಂಕ್ ಅನ್ನು ಏನ್ ಮಾಡ್ಬೋದು, ಇಲ್ಲಿ ಅಟ್ಯಾಚ್ ಕೂಡ ಮಾಡ್ಲಿ ಆಗುತ್ತೆ, ಲಿಂಕ್ ಮಾಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮ್ ಡೊಮೈನ್ ಅಂತ ಹೇಳ್ಬಿಟ್ಟು. ಸೊ ಇದು ಏನಂತ ಹೇಳಿದ್ರೆ, ಸೊ ನಿಮಗೆ ಅವರು ಎಲ್ಲ ಆಪ್ಷನ್ಸ್ ಗಳನ್ನು ಕೊಟ್ಟಿರ್ತಾರೆ, ಹೋಸ್ಟ್ ಮಾಡ್ಲಿಕ್ಕೆ ಹೋಸ್ಟ್ ಮಾಡ್ತಾರೆ, ಅದು ಬಿಡಿ. ಸೊ ನೋ ಪ್ರಾಬ್ಲಮ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಟೈಮಿಂಗ್ಸ್, ಅದೇ ರೀತಿ ವೆಬ್ಸೈಟ್ ಡಿಸೈನು, ಅದೇ ರೀತಿ ಮ್ಯಾನೇಜ್ ಪೇಮೆಂಟ್, ಎಲ್ಲ ಆಪ್ಷನ್ಸ್ ಗಳನ್ನು ಈ ಒಂದು ಆಪ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಮಾಡ್ಬೋದು ಅಂತ ಹೇಳಿದ್ರೆ, ಈ ಡೊಮೈನ್ ಅನ್ನು ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹೋಸ್ಟಿಂಗ್ ಹೋದ್ರೆ, ಸೊ ನೀವು ಗೋಡ್ಯಾಡಿ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಲಾಸ್ಟ್ ಟೈಮ್ ನಾನು ಕೂಡ ಈ ಒಂದು ಆಪ್ ಅನ್ನು ಇದು ಮಾಡುವಾಗ ಗೋಡ್ಯಾಡಿಗೆ ಹೋಗಿದ್ದೆ, ಬಟ್ ಅದು ಲಿಂಕ್ ಆಗ್ತಾ ಇರಲಿಲ್ಲ ಈ ಒಂದು ವೆಬ್ಸೈಟ್ ಗೆ. ಆ ಒಂದು ಡೊಮೈನ್ ಲಿಂಕ್ ಆಗ್ತಾ ಇರಲಿಲ್ಲ, ಹಂಗೆ ಅಲ್ಲಿ ಒಂದು 200 ರೂಪೀಸ್ ಲಾಸ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಹಾಸ್ಟಿಂಗ್ ಹೋದೆ, ಅಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ಒಂದು ಕಡಿಮೆ ರೇಟ್ ನಿಮಗೆ ಸಿಗುತ್ತೆ, ಒಂದು 500 ರೂಪಾಯಿಗೆ ಏನೋ ಒಂದು ಡೊಮೈನ್ ಸಿಕ್ತು. ಸೊ ಅದನ್ನ ಏನ್ ಮಾಡಿದೆ ಅಂತ ಹೇಳಿದ್ರೆ, ಇದಕ್ಕೆ ಅಟ್ಯಾಚ್ ಮಾಡಿದೆ, ಲಿಂಕ್ ಮಾಡಿದೆ, ಅವಾಗ ಒಂದು ಸಕ್ಸಸ್ ಆಯಿತು. ನಿಮಗೆ ಆ ಮುಖಾಂತರ ಏನ್ ಮಾಡ್ಬೋದು, ಆ ಮುಖಾಂತರ ನಿಮಗೆ ನಿಮ್ಮ ಒಂದು ವೆಬ್ಸೈಟ್ಗೆ ಡೊಮೈನ್ ಕೂಡ ಆಡ್ ಮಾಡಲಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ ಯೂಸಿಂಗ್ ಆನ್ ವಾಟ್ಸಪ್ ಇದರಲ್ಲಿ ಮ್ಯಾನೇಜ್ ಕಸ್ಟಮರ್ಸ್, ಮಾರ್ಕೆಟಿಂಗ್ ಕ್ಯಾಂಪೇನ್, ಸೆಟಪ್ ಬೋರ್ಡ್. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕ್ಯಾಟಲಾಗ್ ಇದೆಯಲ್ಲ, ಅದನ್ನು ಕೂಡ ಲಿಂಕ್ ಮಾಡಲಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಹೆಲ್ಪ್ ಕೊಟ್ಟಿದ್ದಾರೆ, ಅಬೌಟ್ ಲಾಗೌಟ್. ನೆಕ್ಸ್ಟ್ ಅನಾಲಿಟಿಕ್ಸ್ ಅಂತ ಇದೆ. ಸೊ ಅಂತ ಹೇಳಿದ್ರೆ ನಿಮಗೆ ಒಂದು ಅನಾಲಿಟಿಕ್ಸ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಈ ಒಂದು ಡೇಟಲ್ಲಿ ಎಷ್ಟೆಷ್ಟು ಆರ್ಡರ್ ಬಂತ ಹೇಳ್ಬಿಟ್ಟು, ಸೊ ಯಾವ ರೀತಿ ಸ್ಟೇಟಸ್ ಇದೆ, ಆರ್ಡರ್ ಸ್ಟೇಟಸ್, ವಾಟರ್ ಲೆವೆಲ್ ಇನ್ಫಾರ್ಮೇಶನ್, ಎಲ್ಲ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೇಲ್ಸ್ ಕೂಡ ಕೊಟ್ಟಿರ್ತಾರೆ, ಎಷ್ಟು ಈ ಒಂದು ತಿಂಗಳಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ ಎಲ್ಲ ಒಂದು ಇನ್ಫಾರ್ಮೇಶನ್ ಈ ಒಂದು ಆಪ್ ನಲ್ಲಿ ಕೊಟ್ಟಿರ್ತಾರೆ.
ನೆಕ್ಸ್ಟ್ ಕೆಟ್ಲಾಗ್. ನಿಮ್ಮ ಒಂದು ಕೆಟ್ಲಾಗ್ ಅನ್ನು ನಾವು ಯಾವ ರೀತಿ ಇದು ಮಾಡ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಇದ್ರೆ ಸೊ ಅದನ್ನು ಯಾವ ರೀತಿ ಆಡ್ ಮಾಡೋದು, ಕೆಟಗರಿ ಯಾವ ರೀತಿ ಕೆಟಗರೀಸ್ ನಾವು ಮಾಡೋದು, ಕಲೆಕ್ಷನ್ ಏನಾದ್ರು ಹೊಸ ಕಲೆಕ್ಷನ್ ಬಂದಾಗ ಕೂಡ ಆಡ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೈ ಆರ್ಡರ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತು ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಲಿಂಕ್ ಏನ್ ಮಾಡ್ತೀರಾ, ಬೇರೆ ಸೋಷಿಯಲ್ ಮೀಡಿಯಾ ಏನ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಆ ಒಂದು ಲಿಂಕ್ ಮುಖಾಂತರ ಆ ಒಂದು ನಿಮ್ಮ ಒಂದು ವೆಬ್ಸೈಟ್ ಒಂದು ಲಿಂಕ್ ಕೊಟ್ಟಿರ್ತೀರಾ. ಆ ಮುಖಾಂತರ ನಿಮಗೆ ಎಷ್ಟು ಆರ್ಡರ್ ಬಂದಿದೆ, ಎಷ್ಟು ಪೆಂಡಿಂಗ್ ಆರ್ಡರ್ ಇದೆ, ಎಷ್ಟು ಎಕ್ಸೆಪ್ಟ್ ಆಗಿದೆ, ಎಷ್ಟು ಶಿಪ್ಪಿಂಗ್ ಆಗಿದೆ, ಎಷ್ಟು ಪಿಕಪ್, ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಡೆಲಿವರಿ ಆಗಿದೆ, ಎಷ್ಟು ಪಿಕಪ್ ಆಗಿದೆ, ಎಷ್ಟು ಕ್ಯಾನ್ಸಲ್ ಆಗಿದೆ, ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ರಿಜೆಕ್ಟ್ ಆಗಿದೆ, ಎಲ್ಲ ಒಂದು ಇನ್ಫಾರ್ಮೇಶನ್ ಈ ಒಂದು ಆಪ್ ಅಲ್ಲಿ ಕೊಡ್ತಾರೆ. ಸೊ ಇದು ಕೂಡ ಫ್ರೀ ಆಗಿರುತ್ತೆ. ಈ ಒಂದು ಆಪ್ ನ ಮುಖಾಂತರ ನಾನು ಮಾಡಿದಂತ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ಮುಖಾಂತರ ನಿಮಗೆ ವಿಸಿಟ್ ಮಾಡಬಹುದಾಗಿದೆ. ನಿಮಗೆ ಅಲ್ಲಿಂದ ಐಟಮ್ಸ್ ಕೂಡ ಪರ್ಚೇಸ್ ಮಾಡಬಹುದು. ಸೊ ಎಲ್ಲ ಒಂದು ಆಪ್ಷನ್ಸ್ ಅನ್ನು ಈ ಒಂದು ಆಪ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು ಆಪ್ ನ ಹೆಸರು ಬಂದ್ಬಿಟ್ಟು ಸ್ಮಾರ್ಟ್ ಬಿಸ್ ಆಗಿರುತ್ತೆ. ಇದು ಬೈ ಅಮೆಝಾನ್ ಅವರು ಮಾಡಿದಂತ ಒಂದು ಆಪ್ ಆಗಿರುತ್ತೆ. ಅಲ್ಲಿ ಬೈ ಅಂತ ಕೊಟ್ಟಿದ್ದಾರೆ, ಬೈ ಅಮೆಝಾನ್ ಅಂತ ಹೇಳ್ಬಿಟ್ಟು. ಸೊ ಅಮೆಝಾನ್ ಲಾಂಚ್ ಮಾಡಿದ ಅಂತಹ ಆಪ್ ಆಗಿರುತ್ತೆ. ಸೊ ಈ ಮುಖಾಂತರ ನಿಮ್ಗೆ ಏನ್ ಮಾಡಬಹುದು, ನಿಮ್ಮ ಒಂದು ಐಟಮ್ಸ್ ಗಳನ್ನು ಈ ಆಪ್ ನಲ್ಲಿ ನಿಮಗೆ ಡಿಸೈನ್ ಮಾಡ್ಕೊಂಡ್ಬಿಟ್ಟು, ಸೊ ಎಲ್ಲ ಆಪ್ಷನ್ಸ್ ಕೊಟ್ಟಿದೆ, ಎಲ್ಲ ಒಂದು ಲಿಂಕ್ ಮಾಡ್ಕೊಂಡ್ಬಿಟ್ಟು ನೀವು ಹಾಸ್ಟಿಂಗ್ ಗೆ ಹೋಗ್ಬಿಟ್ಟು ಡೊಮೈನ್ ಪರ್ಚೇಸ್ ಮಾಡಿಬಿಟ್ಟು ಆ ಒಂದು ಡೊಮೈನ್ ಇಲ್ಲಿಗೆ ಲಿಂಕ್ ಮಾಡಿಬಿಟ್ಟು ಎಲ್ಲ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಯಾವ ರೀತಿ ಲಿಂಕ್ ಮಾಡೋದು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಆ ಮುಖಾಂತರ ನೀವು ಹೋಗ್ಬಿಟ್ಟು ಏನ್ ಮಾಡ್ಬೋದು, ನಿಮ್ಮ ಒಂದು ಸೈಟ್ ಅನ್ನು ಕೂಡ ಲಾಂಚ್ ಮಾಡಲಿ ಆಗುತ್ತೆ. ಸೊ ಒಂದು ಹೆಲ್ಪ್ಫುಲ್ ಆದಂತ ಆಪ್ ಆಗಿರುತ್ತೆ. ಸೊ ನಿಮ್ಮ ಒಂದು ನಿಮ್ಮ ಒಂದು ಅಭಿಪ್ರಾಯ ವ್ಯತ್ಯಾಸಗಳನ್ನು ಕಮೆಂಟ್ ಮುಖಾಂತರ ಏನ್ ಮಾಡ್ಬೋದು, ನಮಗೆ ಶೇರ್ ಮಾಡ್ಬೋದು. ಇದಾಗಿರೋದು ಗೈಸ್ ಇವತ್ತಿನ ಒಂದು ಸಿಂಪಲ್ ಆದಂತ ಯೂಸ್ಫುಲ್ ಆದಂತ ಒಂದು ಇನ್ಫಾರ್ಮೇಶನ್. ಯಾವ ರೀತಿ ನಮ್ಮ ಒಂದು ಫ್ರೀ ಆಗಿ ವೆಬ್ಸೈಟ್ ಅನ್ನು ಏನ್ ಮಾಡ್ಬೋದು, ಲಾಂಚ್ ಮಾಡ್ಬೋದು. ಅದೇ ರೀತಿ ಡೊಮೈನ್ಗೆ ಮಾತ್ರ ಕಾಸು ಕೊಡ್ಬೇಕಾಗುತ್ತೆ. ಸೊ ನಿಮಗೆ ಆ ಲಿಂಕ್ ನಿಮಗೆ ಸಿಕ್ಕಿದ್ಮೇಲೆ ಎಲ್ಲ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದು. ಅದೇ ರೀತಿ ಏನಾದ್ರು ರೀಲ್ಸ್ ಮಾಡ್ಕೊಂಡ್ಬಿಟ್ಟು ಆ ಮುಖಾಂತರ ಲಿಂಕ್ ಅನ್ನು ಹಾಕೊಂಡ್ಬಿಟ್ಟು ನಿಮ್ಮ ಒಂದು ಐಟಮ್ಸ್ ನೀವೇನಾದ್ರು ಸೇಲ್ ಮಾಡ್ತಾ ಇದ್ರೆ ಅಲ್ಲಿ ನೀವು ಪ್ರಾಡಕ್ಟ್ಸ್ ಮುಖಾಂತರ ಹೋಗ್ಬಿಟ್ಟು ಆಡ್ ಮಾಡಿಬಿಟ್ಟು ಕ್ಯಾಟಗರಿ ಚೇಂಜಸ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬೋದು, ನಿಮಗೆ ಐಟಮ್ಸ್ ಕೂಡ ಸೇಲ್ ಮಾಡಲಿ ಆಗುತ್ತೆ. ಸೊ ಗೈಸ್ ಇದಾಗುತ್ತೆ ಇವತ್ತಿನ ಒಂದು ವೆರಿ ಯೂಸ್ಫುಲ್ ಆದ ಒಂದು ಇನ್ಫಾರ್ಮೇಶನ್. ನಿಮ್ಮ ಒಂದು ಅಭಿಪ್ರಾಯ ವ್ಯತ್ಯಾಸವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಗೈಸ್. ಆಲ್